ಕೆಲಸ ಇದೆ, ಮೊಬೈಲ್ ನಾಳೆ ಬೆಳಿಗ್ಗೆ ಸಮೀಕ್ಷೆಗೆ ಸೋಮಣ್ಣ ಅವರು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿ ಮಾಡಿದ್ದಾರೆ. ಯಾರು ಬೇಕಾದ್ರೂ ಅಪೇಕ್ಷೆ ಪಡಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ಏನು ಬೇಕು ಉತ್ತರ ಕೊಡಿ. ನಾನು ಆಫೀಸರ್ಸ್ಗೆ ಹೇಳಿ ಕಳಿಸಿದ್ದೀನಿ, ಕೋಳಿ ಕುರಿ ಎಲ್ಲ ಕೇಳೋದೆಲ್ಲ ಬಿಟ್ಬಿಡಿ. ನೀವು ಚಿನ್ನ ಇವೆಲ್ಲ ಕೇಳಕ್ಕೆ ಹೋಗ್ಬಿಡಿ. ಇವೆಲ್ಲ ಪರ್ಸನಲ್ ವಿಚಾರ, ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ನಾನು ಅಡ್ವೈಸ್ ಮಾಡಿ ಕಳಿಸಿದ್ದೀನಿ. ಅವ್ರು ಏನು ಮಾಡ್ತಾರೆ ಏನು ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ ಅಂತ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳೋದು, ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ನಾನು ಹೇಳೋಕ್ಕಾಗಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲಾಖೆಯವರು ಏನು ಮಾಡ್ತಾರೆ, ಕಮಿಷನರ್ ಮಾಡ್ತಾರೆ, ಅವ್ರು ಬಿಟ್ಟಿದ್ದು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಮನವಿ ಶಿವಮೊಗ್ಗದಲ್ಲಿ 4 ಊರುಗಳು ಸಮೀಕ್ಷೆಯನ್ನು ಬಹಿಷ್ಕಾರ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ಹೇಳಿ ಜಮೀರ್ ಅಹಮದ್ ಮತ್ತೆ ಪುನರುಚ್ಚ. ನಾಳೆ 6ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಕಾಲ ಮುಷ್ಕರವನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಇದು ರಾಜ್ಯ ಸಂಘದ ಕರೆಯ ಮೇರೆಗೆ ನಾವು ದಾವಣಗೆರೆ ನೀರು ಸರಬರಾಜು ಪೌರ ಸೇವಾ ನೌಕರರು ಒಟ್ಟಿಗೆ 60 ಜನರಿದ್ದೆ, 60 ಜನರು ಒಟ್ಟಿಗೆ ಭಾಗವಹಿಸ್ತಾ ಇದ್ದೇವೆ. ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಆಯುಕ್ತರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ, ಎಲ್ಲ MLAಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಇದು ನಮ್ಮಿಂದ ಏನಾದರೂ ನೀರು ಸರಬರಾಜಿಗೆ ತೊಂದರೆ ಆದರೆ ನಾವು ಸುಧಾರಿಸ್ಕೋಬೇಕು. ಒಂದಿನ ಅಥವಾ ಅನಿರ್ದಿಷ್ಟ ಕಾಲ ಮುಷ್ಕರ, 1 ದಿನ ಆಗ್ಬೋದು, 2 ದಿನ ಆಗ್ಬೋದು, 3 ದಿನ ಆಗ್ಬೋದು. ಅದಾಗುವಂಥ ತೊಂದರೆಗಳಿಗೆ ನಮ್ಮ ದಾವಣಗೆರೆಯ ನಗರದ ನಾಗರಿಕರಿಗೆ ನೀರಿನ ವ್ಯವಸ್ಥೆಯಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಈಗಾಗಲೇ 1 ವಾರದ ಮುಂಚೆನೆ ನಾವು ಮುಷ್ಕರಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಇದು ಪೌರ ಕಾರ್ಮಿಕರಿಗೆ, ನಾವು ಕೂಡ ಎಸೆನ್ಷಿಯಲ್ ವರ್ಕರ್, ಪೌರ ಕಾರ್ಮಿಕರನ್ನ ಯಾವ ರೀತಿ ಕಾಯಂಗೊಳಿಸಬೇಕು, ಅವರು ಈಗಾಗಲೇ ಹಂತ ಹಂತವಾಗಿ ಕಾಯಂಗೊಳಿಸ್ತಾನೆ ಇದ್ದಾರೆ. ನಮ್ಮ ಒಬ್ಬ ನೀರು ಸರಬರಾಜು ನೌಕರರು ಒಬ್ಬರಿಗೂ ಕೂಡ ಇದನ್ನು ಕಾಯಂಗೊಳಿಸಿಲ್ಲ. 10-15 ವರ್ಷಗಳಿಂದ ನಿರಂತರವಾಗಿ ಕೇವಲ 15,000-17,000 ರೂಪಾಯಿ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ದಿನಕ್ಕೆ 500 ರೂಪಾಯಿನೂ ಕೂಡ ಬಿಡಲ್ಲ. ಅವರು ಬೆಳಗ್ಗೆ ರಾತ್ರಿ ಅನ್ನದೆ ರಾತ್ರಿ ಎಷ್ಟೊತ್ತೇ ಬೇಕೋ ಅಷ್ಟೊತ್ತಿಗೆ ಎದ್ದು ನೀರು ಬಿಡ್ತಾರೆ. ಎಸೆನ್ಷಿಯಲ್ ವರ್ಕರ್ ಅಂತ ಹೇಳಿದ್ರೆ ನೀರು ಸರಬರಾಜು ನೌಕರರು. ಈ ಊರಿನ ನಾಗರಿಕರಿಗೆ ಒಳ್ಳೆ ವ್ಯವಸ್ಥಿತವಾಗಿ ನೀರನ್ನ ಸಪ್ಲೈ ಮಾಡಬೇಕು, ನೀರನ್ನ ಕೊಡಬೇಕು ಅಂತ ಹೇಳಿದ್ರೆ ರಾತ್ರಿ 1 ಗಂಟೆ, 2 ಗಂಟೆ, 3 ಗಂಟೆಯಲ್ಲಿ ಕೂಡ ನೀರು ಸರಬರಾಜು ನಿರ್ವಹಿಸ್ತಾ ಇದ್ದಾರೆ. ಇಂಥವ್ರಿಗೆ ವಂಚಿತರನ್ನಾಗಿ ಮಾಡಿ